Guys, welcome to my YouTube ಚಾನಲ್. ಸೊ ಈ ವಿಡಿಯೋ ಬಂದುಬಿಟ್ಟು ಅರ್ಬನ್ ಕಂಪ್ನಿ IPO ಬಗ್ಗೆ. IPO ಆಲ್ರೆಡಿ ಓಪನ್ ಇದೆ ಅರ್ಬನ್ ಕಂಪ್ನಿ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ನೀವು ಹೋಲ್ಡ್ ಮಾಡಬೇಕಾ ಅಥವಾ ಪ್ರಾಫಿಟ್ ಸಿಕ್ಕಿದ್ರೆ ಸೆಲ್ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ಗೋಸ್ಕರ ಹೋಲ್ಡ್ ಮಾಡಬೇಕಾ ಅನ್ನೋದು ಹೇಳುತ್ತೆ ಈ ವಿಡಿಯೋ. ಸೊ ನನ್ನ ಪ್ರಕಾರ ಇದು ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಫಾರ್ ಲಾಂಗ್ ಟರ್ಮ್, ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಹಾನೆಸ್ಟ್ ವಿತ್ ಯು. ಬಿಕಾಸ್ ಇದು ಬಂದುಬಿಟ್ಟು ಅರೌಂಡ್ 1900 crore IPO ಆಗಿರುತ್ತೆ. ಅದರಲ್ಲಿ 1400 crore ಬಂದುಬಿಟ್ಟು ಆಫರ್ ಫಾರ್ ಸೇಲ್ ಹೋಗ್ತಿದೆ, ಮತ್ತು ಅರೌಂಡ್ 492 crore ಬಂದುಬಿಟ್ಟು ಫ್ರೆಶ್ ಇಶ್ಯೂ ಆಗ್ತಿದೆ. ಫ್ರೆಶ್ ಇಶ್ಯೂ ಬಂದುಬಿಟ್ಟು ಐ ಥಿಂಕ್ 472 crores. ಸೊ ಫ್ರೆಶ್ ಇಶ್ಯೂ ಬಂದುಬಿಟ್ಟು ಇದು ಬಿಸ್ನೆಸ್ಗೆ ಯೂಟಿಲೈಸ್ ಆಗ್ತಿದೆ. ಆ್ಯಂಡ್ 1400 crores ಏನಿದೆ ಅದು ಬಂದುಬಿಟ್ಟು ಆಫರ್ ಫಾರ್ ಸೇಲ್ಗೆ ಹೋಗ್ತಿದೆ, ಅಂದರೆ ಇನ್ವೆಸ್ಟರ್ಸ್ಗೆ ಹೋಗ್ತಿದೆ ದುಡ್ಡು. ಸೊ 1400 crores ಇದು ಬಿಸ್ನೆಸ್ಗೆ ಯೂಟಿಲೈಸ್ ಆಗ್ತಿಲ್ಲ, ಆ್ಯಂಡ್ 472 crores ಬಿಸ್ನೆಸ್ಗೆ ಯೂಸ್ ಆಗ್ತಿದೆ. ಸೊ ಇಟ್ಸ್ ಅ ನೆಗೆಟಿವ್ ಪಾಯಿಂಟ್. ನೀವು ಒಂದು IPO ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಆಫರ್ ಫಾರ್ ಸೇಲ್ ಯಾವತ್ತು ಕಡಿಮೆ ಇರಬೇಕು, ಮತ್ತು ಫ್ರೆಶ್ ಇಶ್ಯೂ ಯಾವತ್ತಿದ್ರೂ ಜಾಸ್ತಿ ಇರಬೇಕು. ಬಿಕಾಸ್ ಫ್ರೆಶ್ ಇಶ್ಯೂ ಜಾಸ್ತಿ ಇದ್ದಷ್ಟು ಇಟ್ ಗೋ ಟು ದ ಬಿಸ್ನೆಸ್ ಬೆಳೆದಷ್ಟು ಪ್ರಾಫಿಟ್, ಆಮೇಲೆ ಸ್ಟಾಕ್ ದೊಡ್ಡದಾಗುತ್ತೆ. ಸೊ ಆದ್ದರಿಂದ ಆಫರ್ ಫಾರ್ ಸೇಲ್ ಯಾವತ್ತಿದ್ರೂ ಕಡಿಮೆ ಇರಬೇಕು, ಆಮೇಲೆ ಫ್ರೆಶ್ ಇಶ್ಯೂ ಬಂದುಬಿಟ್ಟು ಜಾಸ್ತಿ ಇರಬೇಕು. ಸೊ ಇನ್ ದ ಕೇಸ್ ಆಫ್ ಅರ್ಬನ್ ಕಂಪನಿ ಏನಾಗ್ತಿದೆ, ಆಫರ್ ಫಾರ್ ಸೇಲ್ ಜಾಸ್ತಿ ಇದೆ, ಆದ್ದರಿಂದ ನಾವು ವಿ ಕೆನಾಟ್ ಕನ್ಸಿಡರ್ ಇಟ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಆಮೇಲೆ ಯಾಕೆ 1400 crore ಬಂದುಬಿಟ್ಟು ಹ್ಯೂಜ್ ಅಮೌಂಟ್ ಇನ್ವೆಸ್ಟರ್ಸ್ಗೆ ಹೋಗ್ತಿದೆ ಅಂದರೆ, ಮೊದಲಿನಿಂದ ಅರ್ಬನ್ ಕಂಪ್ನಿ ಏನಿದೆ ಈ ಬಿಸ್ನೆಸ್ ಮಾಡೆಲ್ ಬಂದುಬಿಟ್ಟು ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಯು ಮೈಟ್ ಹ್ಯಾವ್ ಡನ್ ರಿಸರ್ಚ್ ಅಬೌಟ್ ಅರ್ಬನ್ ಕಂಪ್ನಿ. ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಇದು ಸ್ಪಾಸ್ ಮತ್ತು ಪ್ಲಂಬರ್ಸ್ ಅಥವಾ ಏನಾದರೂ ರಿಪೇರಿ ಇದ್ದರೆ ಮನೆಯಲ್ಲಿ ಇದನ್ನು ಈ ಸ್ಪಾ ಬ್ಯೂಟಿಷಿಯನ್ಸ್ ಪ್ಲಂಬರ್ಸ್ ಇವ್ರನ್ನ ಆ ಮನೆಗೆ ಕಳಿಸಿ ಅದೇನಾದರೂ ಪ್ರಾಬ್ಲಮ್ ಇದೆ ಅಥವಾ ಬ್ಯೂಟಿಷಿಯನ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಈ ಕಂಪ್ನಿ ಕೊಡುತ್ತೆ. ಅಂದರೆ ಡೋರ್ ಟು ಡೋರ್ ಡೆಲಿವರಿ ಅಬೌಟ್ ದ ಪ್ಲಂಬರ್ಸ್ ಅಥವಾ ಬ್ಯೂಟಿಷಿಯನ್, ಈ ಒಂದು ಸರ್ವಿಸ್ನ ಈ ಅರ್ಬನ್ ಕಂಪ್ನಿ ಕೊಡುತ್ತೆ. ಸೊ ಇವ್ರು ದುಡ್ಡನ್ನ ಹೇಗೆ ಸಂಪಾದಿಸ್ತಾರೆ ಅಂದರೆ, ಈ ಸರ್ವಿಸ್ ಕೊಡೋರು ಏನಿರ್ತಾರೆ ಅವರಿಂದ 125%, ಅಂದರೆ ಇವರು 1000 rupees ಚಾರ್ಜ್ ಮಾಡಿದ್ರೆ ಪ್ಲಂಬರ್ಸ್ ಅಥವಾ ಬ್ಯೂಟಿಷಿಯನ್ಸ್ ಫಾರ್ ಟೇಕಿಂಗ್ ದ ಸರ್ವಿಸ್, ಇವರು 750 rupees ಸರ್ವಿಸ್ ಪ್ರೊವೈಡರ್ಸ್ಗೆ ಹೋಗುತ್ತೆ, 250 rupees ಇವ್ರಿಗೆ ಹೋಗುತ್ತೆ. ಸೊ ದೇ ಆರ್ ಟೇಕಿಂಗ್ ಅ ಪರ್ಸೆಂಟೇಜ್, ಆ ಸರ್ವಿಸಲ್ಲಿ ಆ ಪರ್ಸೆಂಟೇಜ್ ತೊಗೊಂಡು ಇವ್ರ ಬಿಸ್ನೆಸ್ನ ನಡೆಸ್ತಾರೆ. ಸೊ ಇದು ಬಂದುಬಿಟ್ಟು ಮೇಂಟೆನೆನ್ಸ್ ಏನಿದೆ ಬಿಸ್ನೆಸ್ಸು ತುಂಬ ಹ್ಯೂಜ್ ಇದೆ. ಅಂದರೆ ಸ್ಟಾರ್ಟಿಂಗಿಂದ ಇವರು ಇವಾಗ 2025 ಒಳ್ಳೆ ಪ್ರಾಫಿಟ್ ಇದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ದಟ್ ಈಸ್ ಅ ಡಿಫರ್ಡ್ ಟ್ಯಾಕ್ಸ್. ಅಂದರೆ ಡಿಫರ್ಡ್ ಟ್ಯಾಕ್ಸ್ ಅಂದರೆ ಮುಂಚೆ ಏನು ಲಾಸಸ್ ಇದೆ ಅದನ್ನು ಟ್ಯಾಕ್ಸ್ ಆಗಿ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಆ ಲಾಸ್ ದುಡ್ಡು ಏನಿದೆ ಇದು ಇವಾಗ ಡಿಫರ್ಡ್ ಟ್ಯಾಕ್ಸ್ ಹಾಕಿ ನಮಗೆ ಪ್ರಾಫಿಟ್ ಆಗಿ ತೋರಿಸ್ತಿದ್ದಾರೆ. ಬಟ್ ಡಿಫರ್ಡ್ ಟ್ಯಾಕ್ಸ್ ಬಂದುಬಿಟ್ಟು ಆನ್ ಪೇಪರ್ ಅಷ್ಟೇ ಪ್ರಾಫಿಟ್, ಇವ್ರ ಜೋಬಲ್ಲಿ ದುಡ್ಡು ಹೋಗಲ್ಲ ಅದು. ಸೊ ಆದ್ದರಿಂದ ಇವ್ರ ಪ್ರಾಫಿಟ್ಸ್ ಕೂಡ ಅಷ್ಟು ಒಳ್ಳೆ ಗ್ರೋತ್ ಕೂಡ ತೋರಿಸಿಲ್ಲ. 2025 ಒಳ್ಳೆ ಪ್ರಾಫಿಟ್ ಅಂತ ತೋರಿಸ್ತಿದ್ದಾರೆ, ಬಟ್ ದಟ್ಸ್ ಅ ಡಿಫರ್ಡ್ ಟ್ಯಾಕ್ಸ್. ಆ್ಯಂಡ್ 1400 ಬಂದುಬಿಟ್ಟು ಹ್ಯೂಜ್ ಅಮೌಂಟ್, ಅದು ಬಂದುಬಿಟ್ಟು ಇನ್ವೆಸ್ಟರ್ಸ್ಗೆ ಹೋಗ್ತಿದೆ, ಅದು ಬಿಸ್ನೆಸ್ಗೆ ಯೂಟಿಲೈಸ್ ಆಗ್ತಿಲ್ಲ. ಯಾಕಂದರೆ ಅಷ್ಟೊಂದು ದೊಡ್ಡ ಅಮೌಂಟು ಇನ್ವೆಸ್ಟರ್ಸ್ ವಾಪಸ್ ಹೋಗ್ತಿದೆ ಅಂದರೆ, ಇವರು ಝೀರೋ ಡೆಪ್ಟ್ ಅಂತ ತೋರಿಸಿದ್ದಾರೆ ನಮಗೆ. ನೀವು RHP ಆಗಲಿ ಅಥವಾ ಬೇರೆ ಯಾವುದೇ ಡಾಕ್ಯುಮೆಂಟ್ ಆಗಲಿ ಅಥವಾ ಬೇರೆ ಎಲ್ಲಾದರೂ ನೀವಿನ್ನು ಈ ಅರ್ಬನ್ ಕಂಪನಿ ಇನ್ವೆಸ್ಟ್ಮೆಂಟ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಝೀರೋ ಡೆಪ್ಟ್ ಅಂತ ನೋಡಿರ್ಬೋದು. ಅಂದರೆ ಅವರು ಬ್ಯಾಂಕಿಂದ ಯಾವುದೇ ಸಾಲ ಮಾಡಿಲ್ಲ. ಈ ವೆಂಚರ್ ಕ್ಯಾಪಿಟಲಿಸ್ಟ್ ಅಥವಾ ಇನಿಷಿಯಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರಿಂದನೇ ದುಡ್ಡು ತೊಗೊಂಡು ಇವರು ಬಿಸ್ನೆಸ್ನ ನಡೆಸಿದ್ದಾರೆ. ಆ್ಯಂಡ್ ಆ ಬಿಸ್ನೆಸ್ ಅಷ್ಟೊಂದು ತುಂಬ ಮೇಂಟೆನೆನ್ಸ್ ಇರೋದ್ರಿಂದ ಇವ್ರಿಗೆ ಅಷ್ಟೊಂದು ದುಡ್ಡು ಹೋಗಿಲ್ಲ. ಸೊ ಆದ್ದರಿಂದ ಈ IPOಯಿಂದ ಏನು ದುಡ್ಡು ಬರುತ್ತೆ, ಈ ಹ್ಯೂಜ್ ಅಮೌಂಟ್ 1400 crores ಆ ವೆಂಚರ್ ಕ್ಯಾಪಿಟಲಿಸ್ಟ್ಗೆ ಹೋಗುತ್ತೆ, ಅದು ಬಿಸ್ನೆಸ್ಗೆ ಹೋಗಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದು ಲಾಂಗ್ ಟರ್ಮ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ವೇ ಅಲ್ಲ. ಯಾಕಂದರೆ ಇವರು ESOP ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಅಂದರೆ ಈ ಪ್ಲಂಬರ್ಸ್ ಬ್ಯೂಟಿಷಿಯನ್ಸ್ ಏನು ಸರ್ವಿಸ್ ಕೊಡ್ತಿದ್ದಾರೆ, ಅಂದರೆ ಅರ್ಬನ್ ಕಂಪ್ನಿ ಕೆಳಗಡೆ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಅಥವಾ ಅರ್ಬನ್ ಕಂಪ್ನಿ ಕೆಳಗಡೆ ಯಾರ್ಯಾರು ಕಾಂಟ್ರಾಕ್ಟ್ ಇಂದ ಈ ಸರ್ವಿಸ್ ಕೊಡ್ತಿದ್ದಾರೆ ಅವರೆಲ್ಲರೂ ESOP ಪ್ರೋಗ್ರಾಮ್, ಅಂದರೆ
ಈ ಶೇರ್ಸ್ ಅವ್ರಿಗೆ ಕೊಡಲಾಗುತ್ತದೆ. ಅಂದರೆ ಕಂಪ್ನಿದು ಶೇರ್ಸ್ ಬಂದ್ಬಿಟ್ಟು ಈ ಕಾಂಟ್ರಾಕ್ಟ್ ಅಂದರೆ ಪ್ಲಂಬರ್ಸ್, ಬ್ಯೂಟಿಷಿಯನ್ಸ್ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಅವ್ರು ಅದನ್ನು ಲೇಟರ್ ಆಗಿ ಒಂದು ವೆಸ್ಟೆಡ್ ಪ್ರೋಗ್ರಾಮ್ ಆಗಿರುತ್ತೆ ಇದು ಬಂದ್ಬಿಟ್ಟು. ಅಂದರೆ ಪ್ರತಿ ವರ್ಷ ಇದು ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ಬೋದು. ಆ್ಯಂಡ್ 1 ವರ್ಷಕ್ಕೆ 100 ಶೇರ್ಸ್, 2 ವರ್ಷಕ್ಕೆ ಇನ್ನು 200 ಶೇರ್ಸ್, ಆ ಥರ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರತಿ ವರ್ಷ ಇವರು ಕಾಂಟ್ರಾಕ್ಟ್ ಎಕ್ಸ್ಟೆಂಡ್ ಆದಷ್ಟು ಈ SOP ಪ್ರೋಗ್ರಾಮ್ ಕೆಳಗಡೆ ಇವ್ರಿಗೆ ಕಂಪ್ನಿಯ ಸ್ಟಾಕ್ಸ್ ಸಿಗುತ್ತೆ. ಸೊ ಫ್ಯೂಚರಲ್ಲಿ ಅವ್ರು ಅದನ್ನು ಸೆಲ್ ಮಾಡ್ಬೋದು ಅಥವಾ ಹೋಲ್ಡ್ ಮಾಡ್ಬೋದು. ಬಟ್ ಇದು ನೀವೊಬ್ಬ ಇನ್ವೆಸ್ಟರ್ ಆಗಿ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಇದು ಬಂದ್ಬಿಟ್ಟು ನೆಗೆಟಿವ್ ಪಾಯಿಂಟ್. ಬಿಕಾಸ್ SOP ಪ್ರೋಗ್ರಾಮ್ ಬಂದ್ಬಿಟ್ಟು ಅವರು ಎಂಪ್ಲಾಯೀಸ್ ಅಂದರೆ ಅರ್ಬನ್ ಕಂಪ್ನಿ ಹತ್ರ ಸೇರಿಕೊಂಡಷ್ಟು SOP ಪ್ರೋಗ್ರಾಮ್ ಹೋಗ್ತಾ ಇರುತ್ತೆ. ಅಂದರೆ ಅವ್ರೆಲ್ಲರಿಗೂ ಈಕ್ವಿಟಿ ಹೋಗ್ತಾ ಇರುತ್ತೆ. ಆದ್ದರಿಂದ ನೀವು ಒಬ್ಬ ಶೇರ್ ಹೋಲ್ಡರ್ ಆಗಿ ನಿಮ್ಮ ವ್ಯಾಲ್ಯೂ ಏನಿದೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಶೇರ್ ಜಾಸ್ತಿ ಆದಷ್ಟು ಎಂಪ್ಲಾಯಿಗೆ ಕೊಟ್ಟಷ್ಟು ಒಬ್ಬ ಶೇರ್ ಹೋಲ್ಡರ್ ಅಂದರೆ ಇವಾಗ ನಾನು 100 ರೂಪಾಯಿ ಶೇರ್ ಹೋಲ್ಡಿಂಗ್ ಮಾಡುತ್ತಿದ್ದರೆ ಅರ್ಬನ್ ಕಂಪನಿ ಕೆಳಗಡೆ ನನ್ನ ಶೇರ್ ಬಂದುಬಿಟ್ಟು ಬೇರೆ ಯಾರಿಗೋ ಹೋಗುತ್ತೆ, ಅಂದರೆ ಎಂಪ್ಲಾಯಿಗೆ ಹೋಗುತ್ತೆ. ಸೊ 100 ರೂಪಾಯಿ ಬಂದುಬಿಟ್ಟು 98 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಬೇರೆ ಯಾವುದಾದ್ರೂ ಎಂಪ್ಲಾಯಿ ಕೊಟ್ಟರೆ 96 ರುಪೀಸ್ ಆಗುತ್ತೆ. ಈ ರೀತಿ ಎಂಪ್ಲಾಯಿಗೆ ಶೇರ್ನ ಕೊಟ್ಟಷ್ಟು, ಅಂದರೆ ಈಕ್ವಿಟಿ ಕೊಟ್ಟಷ್ಟು ಸ್ಟಾಕ್ ಮಾರ್ಕೆಟಲ್ಲಿ ನಾನು ಇನ್ವೆಸ್ಟ್ ಮಾಡಿರೋ ಒಂದು ಅಮೌಂಟ್ ಏನಿದೆ ಅದು ಹೋಗ್ತಾನೆ ಇರುತ್ತೆ. ಸೊ ಆದ್ದರಿಂದ ಈ SOP ಪ್ರೋಗ್ರಾಮ್ ಬಂದುಬಿಟ್ಟು ಇನ್ವೆಸ್ಟರ್ಗೆ ಸ್ಟಾಕ್ ಮಾರ್ಕೆಟಲ್ಲಿ ಈ ಒಂದು ಅರ್ಬನ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಲಾಂಗ್ ಟರ್ಮಲ್ಲಿ ಇದೊಂಥರ ಲಾಸ್ ಇರುತ್ತೆ. ಈ SOP ಪ್ರೋಗ್ರಾಮ್ ಕೆಲವೊಂದು ಬಿಸ್ನೆಸ್ಸಲ್ಲಿ ಇರ್ಬೋದು ಅಥವಾ ಇರದೇ ಇರ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ನಾವು ಸ್ಟಾಕ್ನ ಹೋಲ್ಡ್ ಮಾಡ್ತಿರ್ಬೇಕಾದ್ರೆ, ಪ್ರಾಫಿಟ್ಗೋಸ್ಕರ ಹೋಲ್ಡ್ ಮಾಡಬೇಕಾದ್ರೆ SOP ಪ್ರೋಗ್ರಾಮ್ ಬಂದುಬಿಟ್ಟು ನಮಗೆ ತುಂಬ ನೆಗೆಟಿವ್ ಆಗುತ್ತೆ. ಆಮೇಲೆ ಸ್ಟಾಕ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಸೊ ಲಾಂಗ್ ಟರ್ಮ್ಗೋಸ್ಕರ ಅರ್ಬನ್ ಕಂಪ್ನಿ ಇಟ್ಸ್ ನಾಟ್ ಗುಡ್ ಇನ್ವೆಸ್ಟ್ಮೆಂಟ್. GMP ಎಲ್ಲ ನೋಡಿದ್ರೆ ಇದು ಒಳ್ಳೆ ಪೊಸಿಷನಲ್ಲಿದೆ, ಬಟ್ ಒಳ್ಳೆ ಲಿಸ್ಟಿಂಗ್ ಆಗ್ಬೋದು. ಬಟ್ ಲಾಂಗ್ ಟರ್ಮ್ಗೋಸ್ಕರ ಅರ್ಬನ್ ಕಂಪ್ನಿ ಇಟ್ಸ್ ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್. ನೀವೇನಾದರೂ ಆಲ್ರೆಡಿ ಈ IPO ಅಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಆದಷ್ಟು ಲಿಸ್ಟಿಂಗ್ ಆದಮೇಲೆ ನಿಮ್ಮ ಪ್ರಾಫಿಟ್ ಏನಾದರೂ ಬಂದರೆ ತೊಗೊಂಡು ಯು ಕ್ಯಾನ್ ಎಕ್ಸಿಟ್. ಬಟ್ ಲಾಂಗ್ ಟರ್ಮ್ಗೋಸ್ಕರ ಅರ್ಬನ್ ಕಂಪ್ನಿನ ಹೋಲ್ಡ್ ಮಾಡಬೇಡಿ. ಜಸ್ಟ್ ಟೇಕ್ ದ ಪ್ರಾಫಿಟ್ ಆ್ಯಂಡ್ ಲೀವ್. ಅಥವಾ ನೀವೇನಾದರೂ ಅರ್ಬನ್ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮಲ್ಲಿ, ಅಥವಾ ಅರ್ಬನ್ ಕಂಪ್ನಿ ಲಿಸ್ಟ್ ಆದಮೇಲೆ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಅಂದರೆ ಇನ್ವೆಸ್ಟ್ ಮಾಡಬೇಡಿ. ಸೊ ಬಿಕಾಸ್ ಇದು ಲಾಂಗ್ ಟರ್ಮ್ಗೋಸ್ಕರ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲ. ಮೇ ಬಿ IPO ಲಿಸ್ಟ್ ಆದಮೇಲೆ ಒಳ್ಳೆ ಪ್ರಾಫಿಟ್ ಕೊಡ್ಬೋದು, ಬಟ್ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲ ಆಗುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಆದಮೇಲೆ ಮೇ ಬಿ ವಿ ಹ್ಯಾವ್ ಟು ಸಿ ಬಿಸ್ನೆಸ್ ಹೇಗೆ ನಡೆಯುತ್ತೆ, ಆಮೇಲೆ ಪ್ರಾಫಿಟ್ ಮಾಡುತ್ತಾ ಇಲ್ವಾ ಅಂತ ಎಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಇನ್ವೆಸ್ಟ್ ಆಗುತ್ತೆ. ಬಟ್ ಆಮೇಲೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಟ್ ಲಾಂಗ್ ಟರ್ಮ್ಗೋಸ್ಕರ ಅರ್ಬನ್ ಕಂಪ್ನಿ ಈಸ್ ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್. ಸೊ ಇದು ಈ ವಿಡಿಯೋ ಅರ್ಬನ್ ಕಂಪ್ನಿ ಬಗ್ಗೆ. ಸೊ ಲಾಂಗ್ ಟರ್ಮ್ಗೋಸ್ಕರ ಅರ್ಬನ್ ಕಂಪ್ನಿನ ತೊಗೊಬೇಡಿ. ಜಸ್ಟ್ ಟೇಕ್ ಇಟ್ ಆ್ಯಸ್ ಅ ಪ್ರಾಫಿಟ್ ಡ್ಯೂರಿಂಗ್ ದ IPO ಅಲಾಟ್ಮೆಂಟ್. ಅಂದರೆ ನಿಮಗೆ IPO ಅಲಾಟ್ ಆದಾಗ ಪ್ರಾಫಿಟ್ ಬಂದರೆ ತೊಗೊಳ್ಳಿ. ಲಾಂಗ್ ಟರ್ಮ್ಗೋಸ್ಕರ IPO ಈ ಅರ್ಬನ್ ಕಂಪ್ನಿ ಶೇರ್ ಅಥವಾ IPOಗೆ ಹೋಲ್ಡ್ ಮಾಡಬೇಡಿ. ಥ್ಯಾಂಕ್ ಯು.